ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಬಹುಮುಖ್ಯವಾದಂತಹ ದಿವಸ. ಯಾಕೆ ಅಂತ ಹೇಳಿದ್ರೆ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅವರಿಗೆ ಬಹಳ ಪ್ರಮುಖವಾದಂತಹ ದಿವಸ. KR ನಗರ ಮಹಿಳೆ ರೇಪ್ ವಿಚಾರದಲ್ಲಿ ಇವತ್ತು ತೀರ್ಪು ಹೊರಬೀಳಲಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲಿನಲ್ಲಿದ್ದಾರೆ. ಹೀಗಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಹೌದಾ ಅಥವಾ ಇಲ್ವಾ ಅನ್ನುವಂಥ ನಿರ್ಧಾರ ಇವತ್ತು ಆಗಲಿಕ್ಕಿದೆ. ಬಹುಮುಖ್ಯವಾದಂಥ ದಿವಸ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್, KR ನಗರ ಮಹಿಳೆ ರೇಪ್ ಕೇಸ್ನಲ್ಲಿ ಇವತ್ತು ತೀರ್ಪು ಹೊರಬೀಳಲಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಹೌದಾ ಅಥವಾ ಇಲ್ವಾ ತೀರ್ಪನ್ನು ಪ್ರಕಟಿಸಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಕಳೆದ 14 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ವರ್ಷದ ಮೇಲೆ 2 ತಿಂಗಳು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ ಬಹಳ ಸದ್ದು ಮಾಡಿತ್ತಿದು. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ಕೇಳಿ ಬಂದಿತ್ತು. ಇವತ್ತು ಬಹುಮುಖ್ಯವಾದಂಥ ಡಿಸೈಡಿಂಗ್ ಡೇ ಪ್ರಜ್ವಲ್ ರೇವಣ್ಣ ಅವರಿಗೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪನ್ನು ಪ್ರಕಟಿಸ್ತಾ ಇದೆ. KR ನಗರದ ಒಂದು ಮಹಿಳೆ ಮೇಲಿನ ಅತ್ಯಾಚಾರ ಕೇಸ್. ಕಳೆದ 14 ತಿಂಗಳಿನಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ. ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ಕಳೆದ 14 ತಿಂಗಳಿಂದ. ಇವತ್ತು ಅವರಿಗೆ ಡಿಸೈಡಿಂಗ್ ಡೇ. ಏನಾಗಬಹುದು ಅವರ ಭವಿಷ್ಯ ಅನ್ನುವಂಥದ್ದು ನಿರ್ಧಾರ ಆಗ್ತಾ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಏನಾದರೂ ದೋಷಮುಕ್ತರಾಗಿ ಬೇಲ್ ಮೇಲೆ ಏನಾದರೂ ಹೊರಬರ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಒಂದು ಕುತೂಹಲ. ಯಾಕೆ ಅಂತ ಹೇಳಿದ್ರೆ ವರ್ಷದ ಮೇಲೆ 2 ತಿಂಗಳು, 14 ತಿಂಗಳಿನಿಂದ ಅವರು ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಂಥ ಒಂದು ಸುದ್ದಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಿದ್ದಂತಹ ಅತ್ಯಾಚಾರದ ಕೇಸ್. ಇದಾದ ನಂತರದಲ್ಲಿ ಅವರು ಯಾವಾಗ ತಮ್ಮ ಮೇಲೆ ಆರೋಪ ಬಂತು ವಿದೇಶಕ್ಕೆ ಹಾರು ಹೋಗಿದ್ರು, ಎಸ್ಕೇಪ್ ಆಗಿದ್ರು. ತದನಂತರದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಮುಖೇನ ಅವರನ್ನು ವಾಪಸ್ ಕರೆಸಿಕೊಳ್ಳಲಾಯಿತು, ಬಂಧನಕ್ಕೆ ಒಳಮಾಡಲಾಯಿತು. ಪಾಪ ಅವರು ಕೂಡ ಬಹಳಷ್ಟು ತಿಂಗಳಿನಿಂದ ಬೇಲ್ ಸಿಗಬಹುದು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಬಟ್ ಸ್ಟಿಲ್ ಯಾವುದೇ ಥರದ ಜಾಮೀನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಿಕ್ಕಿಲ್ಲ. ಯಾವುದೇ ಥರದ ರಾಜಕೀಯ ಪ್ರಭಾವ ಇದ್ದರೂ ಕೂಡ ಜನಪ್ರತಿನಿಧಿ ಆಗಿದ್ದಂಥವರು ಪ್ರಜ್ವಲ್ ರೇವಣ್ಣ ಅವರು. ಬಟ್ ಸ್ಟಿಲ್ ಯಾವುದೇ ಥರದ ಒಂದು ನಿರ್ದೋಷಿ ಈತ ಅನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಇವತ್ತು KR ನಗರ ಮಹಿಳೆ ಮೇಲೆ ರೇಪ್ ಮಾಡಿದ್ದಂತಹ ಒಂದು ಪ್ರಕರಣದಲ್ಲಿ, ಅತ್ಯಾಚಾರದ ಪ್ರಕರಣದಲ್ಲಿ ಇವತ್ತು ಮಾಜಿ ಸಂಸದ ದೋಷಿ ಹೌದೋ ಇಲ್ವೋ ಅನ್ನುವಂಥದ್ದು ನಿರ್ಧಾರ ಆಗ್ತಾ ಇದೆ. ಬಹುಮುಖ್ಯವಾದಂಥ ದಿವಸ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಪಾಪ ಅವರ ಕುಟುಂಬಸ್ಥರ ಮೇಲೆ ಬಹಳಷ್ಟು ಆರೋಪಗಳು ಬಂದಿತ್ತು. ಒಂದಾದ ನಂತರದಲ್ಲಿ ಸಾಲು ಸಂಕಷ್ಟಗಳು. ಮಾಜಿ ಸಚಿವ ರೇವಣ್ಣ ಅವರ ಕುಟುಂಬದ ವಿರುದ್ಧ ಸಾಲು ಸಂಕಷ್ಟಗಳು ಕೇಳಿ ಬಂದಿತ್ತು. ಅವರು ಕೂಡ ಅದನ್ನು ಎದುರಿಸುವಂತಹ ಕೆಲಸವನ್ನು ಮಾಡಿದ್ರು. ಇದೀಗ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ. ಮಹಿಳೆಯ ಹೇಳಿಕೆ, ಡ್ರೈವರ್ ಕಾರ್ತಿಕ್ ಮತ್ತು ಫೋರೆನ್ಸಿಕ್ ತಜ್ಞರು, ತನಿಖಾಧಿಕಾರಿ ಸೇರಿದಂತೆ 26 ಸಾಕ್ಷಿಗಳ ಹೇಳಿಕೆ ದಾಖಲಾಗಿದೆ. ಅತ್ಯಾಚಾರ ಕೇಸಲ್ಲಿ ಈಗಾಗಲೇ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಸದ್ಯಕ್ಕೆ ಪರಪ್ಪನಾಗ್ರಹಾರದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ ಕೇಸಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್, ಫೋರೆನ್ಸಿಕ್ ತಜ್ಞರು ಮತ್ತು ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಈ ಒಂದು ಕೇಸಲ್ಲಿ ಒಟ್ಟು 26 ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ದಾರಂತೆ ತನಿಖಾಧಿಕಾರಿ ಸೇರಿದಂತೆ. ಈ ಅತ್ಯಾಚಾರ ಕೇಸಲ್ಲಿ ಈಗಾಗಲೇ ವಾದ ಪ್ರತಿವಾದಗಳು ಮುಗಿದಿದೆ ನ್ಯಾಯಾಲಯದಲ್ಲಿ. ಇವತ್ತು ಬಹುತೇಕ ಇವತ್ತು ತೀರ್ಮಾನ ಬರಲೇಬೇಕಾಗಿದೆ. ಈಗಾಗಲೇ ಪರಪ್ಪನಾಗ್ರಹಾರ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಮಹಿಳೆ, ಅವರ ಡ್ರೈವರ್ ಕಾರ್ತಿಕ್, ಜೊತೆಗೆ ಫೋರೆನ್ಸಿಕ್ ತಜ್ಞರು ಮತ್ತು ತನಿಖಾಧಿಕಾರಿ ಸೇರಿದಂತೆ 26 ಸಾಕ್ಷಿಗಳನ್ನು ಕಲೆ ಹಾಕಿಕೊಳ್ಳಲಾಗಿದೆ, ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆಯಂತೆ ಮತ್ತು ವಾದ ಪ್ರತಿವಾದಗಳು ಮುಕ್ತಾಯ ಆಗಿದೆ. ಇವತ್ತು ಬಹುತೇಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ತೀರ್ಪು ಹೊರಬೀಳಲೇಬೇಕಾಗಿದೆ. ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಏನಾಗಬಹುದು, ದೋಷಿಯೋ ಇಲ್ಲವೋ, ಮತ್ತೆ ಜೈಲುವಾಸ ಮುಂದುವರಿಯುತ್ತಾ ಅಥವಾ ಹೊರಗಡೆ ಬರ್ತಾರಾ, ಪ್ರಜ್ವಲ್ ರೇವಣ್ಣ ಅವರು ಬಂಧಮುಕ್ತರಾಗ್ತಾರಾ ಅನ್ನುವಂಥದ್ದು ಮೂಡ್ತಾ ಇರುವಂಥ ಒಂದು ಪ್ರಶ್ನೆ. ಬಹಳ ವರ್ಷದ ಮೇಲೆ ಇವರು ಜೈಲುವಾಸವನ್ನು ಅನುಭವಿಸಿರುವಂಥದ್ದು. 1 ವರ್ಷದ ನಂತರ 1 ವರ್ಷ ಮತ್ತು 2 ತಿಂಗಳು, 14 ತಿಂಗಳಿನಿಂದ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಬಹಳಷ್ಟು ಕಷ್ಟ ನೋಡ್ತಾ ಇರುವಂಥದ್ದು ಅವರು. ಮತ್ತು ಯಾಕೆಂದರೆ ವಿಲಾಸಿ ಜೀವನವನ್ನು ನಡೆಸಿದಂಥ ಒಬ್ಬ ರಾಜಕಾರಣಿ, ಈ ಥರದ್ದೆಲ್ಲ ಅವರಿಗೆ ಬಹಳ ಕಷ್ಟ ಆಗಿರುತ್ತೆ. ಜೊತೆಗೆ ಪ್ರತಿ ಬಾರಿಯೂ ಕೂಡ ಪ್ರಯತ್ನವನ್ನು ಪಟ್ಟರು ಬೇಲ್ ಪಡೆಯೋದಕ್ಕೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಇವರಿಗೆ ಬೇಲ್ ಸಿಕ್ಕಿಲ್ಲ.
ಬಹಳ ಸ್ಟ್ರಾಂಗ್ ಆಗಿದೆ ಕೇಸ್ ಅನ್ನುವಂತಹ ಕಾರಣಕ್ಕೆ ಎವಿಡೆನ್ಸ್ಗಳು ಇದೆ ಅನ್ನುವಂಥದ್ದು ಮತ್ತು ಇವರಿಗೆ ನಾನು ದೋಷಿ ಅಲ್ಲ ಅನ್ನುವಂಥ ಪ್ರೂವ್ ಮಾಡುವಲ್ಲಿ ಇವರ ಪರ ವಕೀಲರೆಲ್ಲ ಒಂದು ಕಡೆ ಫೇಲ್ ಆದ್ರ ಇಷ್ಟು ದಿವಸಗಳಲ್ಲಿ ಇಷ್ಟು ತಿಂಗಳುಗಳಲ್ಲಿ ಅನ್ನುವಂಥದ್ದು. ಮತ್ತು ಇವತ್ತು ಕಡೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ವಾದ ಪ್ರತಿವಾದಗಳು ಮುಗಿದಿದೆ. 26 ಸಾಕ್ಷಿಗಳ ಹೇಳಿಕೆಗಳನ್ನು ತಗೊಂಡಿದ್ದಾರೆ ಪೊಲೀಸರು. ಫೋರೆನ್ಸಿಕ್ಸ್ ತಜ್ಞರ ಸಾಕ್ಷಿ ಜೊತೆಗೆ 26 ಸಾಕ್ಷಿಗಳನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಬಹುತೇಕ ಇವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ದೋಷಿಯೋ ಇಲ್ವೋ ಅನ್ನುವಂಥದ್ದು ನಿರ್ಧಾರ ಆಗಲಿಕ್ಕಿದೆ.